ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಸುಬೇದಾರ್ ಎನ್.ಕೆ. ಶಿವಣ್ಣ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರಿಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸೇನೆಗೆ ಸೇರೋದು ಅಂದರೆ ಸೈನಿಕನಾಗಿ ಅನ್ನುವ ಒಂದು ಅನಿಸಿಕೆ ಎಲ್ಲರದಾಗಿರುತ್ತೆ. ಆದರೆ ಸೇನೆಗೆ ಸೇರೋದಕ್ಕೆ ಬೇರೆ ಬೇರೆ ದಾರಿಗಳು ಇವೆ, ಅನೇಕ ಅವಕಾಶಗಳಿವೆ ಅನ್ನೋದನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ತಿಳಿಸ್ಕೊಡ್ತಾರೆ. ಇವರು ಮೂಲತಃ ಸೈನ್ಯಕ್ಕೆ ಸೇರಿದ್ದು ಕ್ರೀಡಾ ಕ್ಷೇತ್ರದಿಂದ. ಕ್ರೀಡಾಪಟುವಾಗಿದ್ದು ಸೈನ್ಯಕ್ಕೆ ಸೇರಬಹುದು ಅನ್ನೋದಕ್ಕೆ ಇವರು ಒಂದು ಉದಾಹರಣೆ. ಶಿವಣ್ಣ ಎನ್.ಕೆ. ಇವರು ಸುಬೇದಾರ್ ಆಗಿ ನಿವೃತ್ತರಾಗಿದ್ದಾರೆ. ಅವರನ್ನ ಈಗ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಬೇದಾರ್ ಶಿವಣ್ಣ ಎನ್.ಕೆ. ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್. ಜೈ ಹಿಂದ್. ಈಗ ನೀವು ಸೈನ್ಯಕ್ಕೆ ಸೇರಿದ್ದು ಕ್ರೀಡಾ ಕ್ಷೇತ್ರದಿಂದ. ಯಾವ ಕ್ಷೇತ್ರದಲ್ಲಿ ನೀವು ಮೊದಲು ಆಟ ಆಡಲಿಕ್ಕೆ ಪ್ರಾರಂಭ ಮಾಡಿದ್ರಿ? ಮೊಟ್ಟ ಮೊದಲಿಗೆ ನಾನು ಕಬಡ್ಡಿ ಅಂದರೆ ಇವತ್ತು ನಮ್ಮ ದೇಶೀಯ ಕ್ರೀಡೆ. ನಾವು ಅಂದ್ಕೊಂಡಿರಲಿಲ್ಲ ಕಬಡ್ಡಿನಲ್ಲಿ ಇವತ್ತಿನ ದಿನ ನಾನು ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಒಂದು ರಾಜ್ಯದಲ್ಲೇ ಒಂದು ಹೆಸರು ಮಾಡಿರುವಂಥ ಆಟಗಾರ ಕೂಡ, ತರಬೇತುದಾರ ಕೂಡ ಹಾಗೂ ತೀರ್ಪುಗಾರ ಕೂಡ. ಇವತ್ತು ಕಬಡ್ಡಿನ ಆಯ್ಕೆ ಮಾಡಿಕೊಂಡಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ನಾವು ನನ್ನ ತಂದೆ ತಾಯಿ ಆ್ಯಕ್ಚುಲಿ ಕಡು ಬಡವರು, ಬಡಸ್ತನದಿಂದ ಬಂದಾಗ ನಮ್ಮ ಮನೆ ಹತ್ರನೇ ಒಂದು ಕ್ರೀಡಾಂಗಣ ಇರುತ್ತೆ. ಅಲ್ಲಿ ಹೋಗಿ ಮೊದಲನೇದಾಗಿ ನಾನು ಕಬಡ್ಡಿಯನ್ನು ಸ್ಟಾರ್ಟ್ ಮಾಡ್ತೀನಿ. ತದನಂತರ ವಿಜಯನಗರ ಕಬಡ್ಡಿ ಕ್ಲಬ್ ಇರುತ್ತೆ ಪಕ್ಕದಲ್ಲಿ, ಬೆಂಗಳೂರಿನ ವಿಜಯನಗರದಲ್ಲಿ ಕಬಡ್ಡಿ ಕ್ರೀಡಾಂಗಣ, ಪ್ರತಿನಿತ್ಯ ಕಬಡ್ಡಿ ಆಟ ಆಡ್ತಾ ಇರ್ತಾರೆ. ನಾನು ಇನ್ನೂ ಅವಾಗ ಹೈಸ್ಕೂಲ್ ಎಜುಕೇಷನಲ್ಲಿದ್ದೆ, ಆಗ ನೋಡ್ತಿರ್ತಿದ್ದೆ. ಬಟ್ ಆಸಕ್ತಿ ಅಷ್ಟು ಕಾಣ್ತಿರ್ಲಿಲ್ಲ. ಪಕ್ಕದಲ್ಲೇ ಕ್ರೀಡಾಂಗಣ ಇದ್ದಕ್ಕೆ ಅದರಲ್ಲಿ ತೊಡಗಿಸ್ಕೊಂಡೆ. ಅಲ್ಲಿ ನಮ್ಮ ತರಬೇತುರ ನಾಗರಾಜ್ ಅಂತ ಇದ್ದಾರೆ, ಹಾಗೆ ಸೀನಿಯರ್ಸ್ ನಮ್ಮ ಕೃಷ್ಣಮೂರ್ತಿ, ಕುಮಾರ್, ರೇಣುಕಾ, ಸುಂದರ್ ಅಂತ ಈ ಥರ ಸುಮಾರು ಜನ ನನಗೆ ಸೀನಿಯರ್ಸು ಬಾ ಆಡು ಅಂತ ಕರಿತಿದ್ರು. ಆಗ ನಾನು ಕಬಡ್ಡಿನ ವೃತ್ತಿಪರತೆ ಕ್ರೀಡಾಪಟುವಾಗಿ ಸೇರ್ಕೊತೀನಿ. ನನ್ನ ಮೈಂಡ್ ಸೆಟ್ಟಲ್ಲೇ ಕೂತ್ಕೊಂಡಿದ್ದೇನಂತಂದರೆ ಅವಾಗ ಆ ಕ್ಲಬ್ಬಿನಲ್ಲಿ ಉದ್ಯೋಗ ಅವಕಾಶ ಇತ್ತು. ಆ ಕ್ಲಬ್ ಮಾಡಬೇಕಾದ್ರೆ ಕೆಲವರು ಪೊಲೀಸಲ್ಲಿ ಸೇರ್ಕೊಂಡಿದ್ರು, ಕೆಲವರು ಬೆಮ್ಮೆಲ್ ಸೇರ್ಕೊಂಡಿದ್ರು, ಕೆಲವರು ಬ್ಯಾಂಕ್ಗೆ ಸೇರ್ಕೊಂಡಿದ್ರು. ನನಗೇನಿಸ್ತು, ಇದರಿಂದ ಉದ್ಯೋಗ ಅವಕಾಶ. ಯಾಕಂದ್ರೆ ನನ್ನ ಕುಟುಂಬ ಬಡತನದಲ್ಲಿರೋವಂಥದ್ದು. ನಾನೇನಾದರೂ ಜಾಬ್ ತೊಗೊಂಡು ನಾನೇನಾದ್ರು ಮಾಡಬೇಕು ಅಂತ ಏನು ಮಾಡಿದೆ. ಅದ್ರ ಜೊತೆಗೆ ಅವ್ರನ್ನ ರೋಲ್ ಮಾಡಲ್ಗಳಾಗಿ, ಏನಲ್ಲಿ ಅಪಾಯಿಂಟ್ಮೆಂಟ್ ಪ್ಲೇಯರ್ಸ್ ಇದ್ರು ಅವ್ರನ್ನ ರೋಲ್ ಮಾಡಲಾಗಿ ತೊಗೊಂಡೆ. ನಾನು ಆ ಬಾಲ್ಯದಲ್ಲಿ ಆ ರೋಲ್ ಮಾಡಲ್ ತೊಗೊಂಡು ಸತತವಾಗಿ ಪರಿಶ್ರಮ ಪಟ್ಟು 92 ಆದಮೇಲೆ 94ಗೆ ನಾನು ನ್ಯಾಷನಲ್ಸ್ ಸೆಲೆಕ್ಟ್ ಆಗ್ತೀನಿ. ನ್ಯಾಷನಲ್ ಸೆಲೆಕ್ಟ್ ಆಗ್ತೀನಿ. ಅಲ್ಲಿವರೆಗೂ ನಾನು 94 ಬಂದಾಗ ನಾನು PU-ನಲ್ಲಿದ್ದೆ. ಆ PU-ನಲ್ಲಿ ಬಂದು ಇಂಟರ್ ಕಾಲೇಜಸ್ಸು ಆ ಥರದಲ್ಲಿ ನಾನು ಜಯನಗರದಲ್ಲಿ BS ಕಾಲೇಜ್ ಇದೆ, ಅಲ್ಲೂ ಕೂಡ ನಾನು ಅಲ್ಲಿ ಪ್ರಶಸ್ತಿ ಗೆಲ್ತೀವಿ. ನಾವು ನಮ್ಮ ತಂಡ ಬಂದು ಪ್ರಶಸ್ತಿ ಗೆಲ್ತೀವಿ. ವಿಶ್ವಚೇತನ ಕಾಲೇಜಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಅವಾಗ ಅಲ್ಲಿ ಗೆದ್ದು ಅಲ್ಲಿಂದ ಸ್ಟಾರ್ಟ್ ನನ್ನ ಕೆರಿಯರ್ ಸ್ಟಾರ್ಟ್ ಆಗ್ತದೆ. ಕೆರಿಯರ್ ಸ್ಟಾರ್ಟ್ ಆದಮೇಲೆ ನನಗೆ ಅದಾದಮೇಲೆ ನಾನು ಡಿಗ್ರಿ ಕಾಲೇಜು ಸೇರ್ಕೊತೀನಿ ಬಸವೇಶ್ವರ ಕಾಲೇಜಲ್ಲಿ. ಆ ಬಸವೇಶ್ವರ ಕಾಲೇಜಲ್ಲಿ ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ಅಪ್ ಆಗ್ತದೆ. ಫಸ್ಟ್ ಇಯರ್ ಬಂದು ಮಂಗಳೂರು ಯೂನಿವರ್ಸಿಟಿನಲ್ಲಿ ಆಗ್ತದೆ ಮೇಡಮ್. 95 ಅನಿಸುತ್ತೆ ಅವಾಗ. 95ನಲ್ಲಿ ಎಲ್ಲ ದೊಡ್ಡ ದೊಡ್ಡ ಟೀಮ್ಗಳು ಡೈರೆಕ್ಟ್ ಕ್ವಾರ್ಟರ್ ಫೈನಲ್ ಯಾರು ಪೊಸಿಷನ್ ಆಗಿರ್ತಾರೆ ಅವರು ಕ್ವಾರ್ಟರ್ ಫೈನಲ್ ಡೈರೆಕ್ಟಾಗಿ ಆಡ್ತಾರೆ. ಇಲ್ದವ್ರು ನಾವು ಸ್ಟಾರ್ಟಿಂಗಿಂದ ಒಂದು ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ಆಡ್ಕೊಂಡು ನಾವು ಕ್ವಾರ್ಟರ್ ಫೈನಲ್ ರೀಚ್ ಆಗಬೇಕು. ಪ್ರತಿ ವರ್ಷ ನಾವು ಕ್ವಾರ್ಟರ್ ಫೈನಲ್ ಅಂತಾನೆ ಆಗ್ತಿರ್ಲಿಲ್ಲ, ಬೆಂಗಳೂರು ಯೂನಿವರ್ಸಿಟಿ ರೀಚೇ ಆಗ್ತಿರ್ಲಿಲ್ಲ. ಹಾಗೇನಾಯ್ತು, ಯಾವಾಗ ನಾವೆಲ್ಲ ಒಂದು 95 ಬ್ಯಾಚ್ ಏನಿದೆ ಒಳ್ಳೆ ಟೀಮ್ ಆಗಿತ್ತು. ಒಳ್ಳೆ ಟೀಮ್ ಆದಾಗ ನನಗಲ್ಲ ಅವಕಾಶ. ಅಂದರೆ 12 ಜನ ಇರ್ತೀವಿ, ಬಟ್ 7 ಜನನೇ ಒಳಗಾಡೋದು. 7 ಜನ ಆಡಿದ್ರೇ ಅಲ್ಲಿ ಪರ್ಫಾರ್ಮೆನ್ಸು ಒಂದು ಅವಕಾಶಗಳು ಸಿಗೋದು. ಅಲ್ಲಿ ನನಗೆ ಅವಕಾಶ ಸಿಗುತ್ತೆ. ಆಗ ಏನಾಯಿತು, ನಾವು ಕ್ವಾರ್ಟರ್ ಫೈನಲ್ ಕೂಡ ಒಳ್ಳೆ ಅಣ್ಣಾಮಲೈ ಯೂನಿವರ್ಸಿಟಿ ಅಂದರೆ ಫೇಮಸ್ಸು, ಅವ್ರ ಮೇಲೆ ನಮ್ಗೆ ಬೀಳುತ್ತೆ. ಅವ್ರ ಮೇಲೆ
ನನ್ನ ಪರ್ಫಾರ್ಮೆನ್ಸಿಂದ ತುಂಬ ಚೆನ್ನಾಗಿ ಆಡ್ತೀನಿ. ಅವ್ರಿಗೆ ನಾವು ಸೋಲಿಸಿ ಫಸ್ಟ್ ಟೈಮ್ ನಾವು ಸೆಕೆಂಡ್ ಪೊಸಿಷನ್ ಬರ್ತೀವಿ. ಅಂದರೆ ಸೌತ್ ಝೋನ್ ಇದರಲ್ಲಿ ಸೆಕೆಂಡ್ ಪ್ಲೇಸ್ ಅಂದರೆ ರನ್ನರ್ಸ್ ಅಪ್ ಆಗ್ತೀವಿ. ರನ್ನರ್ಸ್ ಅಪ್ ಆದರೆ ಇಂಟರ್ ಯೂನಿವರ್ಸಿಟಿಗೆ ನಮಗೆ ಅವಕಾಶ ಸಿಗುತ್ತೆ. ಅಲ್ಲಿಂದ ನನಗೆ ಕೆರಿಯರಲ್ಲಿ ಒಂದು ಅವಕಾಶಗಳು ಅಂದರೆ ಬೆಟರ್ ಪ್ಲೇಯರ್ ಅಂತ ಒಂದು ಹೆಸರು ಬಂದು ಪರ್ಫಾರ್ಮೆನ್ಸ್ ಇದಾಗಿ ಇಂಟರ್ ಯೂನಿವರ್ಸಿಟಿಗೆ ಹೋಗ್ತೀವಿ. ಅದಾದಮೇಲೆ ನಮಗೆ ಬಾಂಬೆನಲ್ಲಿ ಕಲ್ಯಾಣ್ ಅಂತ ಅದರಲ್ಲಿ ಇಂಟರ್ ಯೂನಿವರ್ಸಿಟಿ ಆಗ್ತದೆ. ಅಲ್ಲಿ ನನ್ನ ಪರ್ಫಾರ್ಮೆನ್ಸು ಇನ್ನೂ ಹೆಚ್ಚಾಗಿ ನನಗೆ ಬೆಸ್ಟ್ ಪ್ಲೇಯರ್ ಅವಾರ್ಡ್ ಕೊಡ್ತಾರೆ. ಆ ಬೆಸ್ಟ್ ಪ್ಲೇಯರ್ ಅವಾರ್ಡ್ ತೊಗೊಂಡು ನಾನು ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿನಲ್ಲಿ ಆವಾಗ ನಮ್ಮ ಬಸವೇಶ್ವರ ಕಾಲೇಜಿನಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ SR ಬೊಮ್ಮಾಯಿ ಅವರು, ಮಾಜಿ ಉಪರಾಷ್ಟ್ರಪತಿ BD ಜೊತೆಯವ್ರು ಬಂದು ನನಗೆ ಆನರ್ ಮಾಡ್ತಾರೆ ಬೆಸ್ಟ್ ಪ್ಲೇಯರ್ ತೊಗೊಂಡಿದ್ದಕ್ಕೆ ಬಾಂಬೆನಲ್ಲಿ. ತದನಂತರ ಈ ಯೂನಿವರ್ಸಿಟಿ ಲೆವೆಲ್ ಆದಮೇಲೆ ನನಗೆ ನ್ಯಾಷನಲ್ಸಲ್ಲಿ ಜೂನಿಯರ್ ನ್ಯಾಷನಲ್ಸು ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಅವಕಾಶ ಸಿಗುತ್ತೆ. ಸೇಲಂನಲ್ಲಿ 94 ನಡೀತದೆ. ಅಲ್ಲಿ ನಾನು ಬ್ರಾನ್ಸ್ ಮೆಡಲ್ ಪದಕ ವಿಜೇತರಾಗ್ತೀವಿ. ಅದಾದಮೇಲೆ ಸೀನಿಯರ್ ನ್ಯಾಷನಲ್ಸ್ಗೆ ಸೆಲೆಕ್ಟ್ ಮಾಡಿಕೊಡ್ತಾರೆ. ನನ್ನ ಪರ್ಫಾರ್ಮೆನ್ಸ್ ನೋಡಿ ಕರ್ನಾಟಕ ರಾಜ್ಯದ ಅವರು ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಸಂಸ್ಥೆ ಸೆಕ್ರೆಟರಿ ಆಗಿರ್ತಾರೆ, ಸೀತಾರಾಮ್ ಅಂತ. ರಾಷ್ಟ್ರಕ್ಕೆ ಅವರು ಸೆಕ್ರೆಟರಿ ಆಗಿರ್ತಾರೆ ಅವಾಗ ಇಂಡಿಯಾ AK5ಗೆ. ಆಗ ಅವರು ವೇದಿಕೆ ಮೇಲೆ ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ನನಗೆ ಸೀನಿಯರ್ಗೆ ಅವಕಾಶ ಕೊಡ್ತಾರೆ. 96 ನಾನು ದಾವಣಗೆರೆಯಲ್ಲಿ ಸೀನಿಯರ್ ನ್ಯಾಷನಲ್ಸ್ ಭಾಗವಹಿಸ್ತೀನಿ. ಅದಾದಮೇಲೆ ಬಾಂಬೆನಲ್ಲಿ ಅಂಧೇರಿಲಿ ಒಂದು ರಾಷ್ಟ್ರೀಯ ಚಾಂಪಿಯನ್ಶಿಪ್ ಆಗುತ್ತೆ, ಅದರಲ್ಲಿ ಭಾಗವಹಿಸ್ತೀನಿ. ಫೆಡರೇಷನ್ ಕಪ್ ಆಗುತ್ತೆ, ಅದರಲ್ಲಿ ಭಾಗವಹಿಸ್ತೀನಿ. ಹೀಗೆ ಸುಮಾರು 3-4 ಚಾಂಪಿಯನ್ಶಿಪ್ ಭಾಗವಹಿಸಿರ್ತೀನಿ. ಆ ಸರ್ಟಿಫಿಕೇಟ್ ನನಗೆ ಉದ್ಯೋಗ ಅವಕಾಶ ಅಂತ ಹುಡುಕ್ತಾ ಇದ್ದಾಗ ಒಂದೇ ಸರಿ ನನಗೆ ಅವಕಾಶ ಬರುತ್ತೆ. ಒಂದು CQL ಅಂತ ಇದೆ ಡಿಫೆನ್ಸ್, ಅದನ್ನು. ಅದಾದಮೇಲೆ ಪೊಲೀಸ್ ಅವಕಾಶ ಇದೆ. ವಿಜಯ ಬ್ಯಾಂಕ್ ಆಯ್ಕೆ ಟ್ರಯಲ್ಸ್ ತುಂಬ ಚೆನ್ನಾಗಿ ಆಡಿರ್ತೀನಿ, ಅಲ್ಲೂ ಸಹ ಅವಕಾಶ ಇರ್ತದೆ. ಅದಾದಮೇಲೆ ವೀಲ್ ಆ್ಯಂಡ್ ಆ್ಯಕ್ಷಲ್ ಅಂತ ಇರ್ತದೆ. ಈ ಸುಮಾರು 3-4 ಜಾಗದಲ್ಲಿ ನನಗೆ ಅಪ್ಲಿಕೇಶನ್ ಹಾಕು ಬಾ ಅಂತ ಕರೆದಿರ್ತಾರೆ. ಆ ಸಮಯದಲ್ಲಿ ಮ್ಯಾಂಗ್ಳೂರಿನಲ್ಲಿ ನರಿಕೊಂಬು ಅಂತ ಒಂದು ವಿಲೇಜ್ ಇರುತ್ತೆ, ಅಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಇದು ಮಾಡ್ತಾರೆ. ಆವಾಗ ಡಿಫೆನ್ಸ್ ಟೀಮು ASC ಅಂತ ಟೀಮ್, ನನಗೆ ಗೊತ್ತೇ ಇರಲ್ಲ ಅದು ASC ಅಂದ್ರೇನು ಏನು ಅಂತಲೂ ಗೊತ್ತಿರಲ್ಲ. ASC ಟೀಮ್ ಅಂತಂದರೆ ಅವತಾರ್ ಸಿಂಗ್, ಓಂ ಪ್ರಕಾಶ್ ಅಂದರೆ ಬಲಾಢ್ಯ ಪ್ಲೇಯರ್ಗಳವರೆಲ್ಲ, ಹೆಸರು ಮಾಡಿದಂಥ ಪ್ಲೇಯರ್, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅವರೆಲ್ಲ, ಗೋಲ್ಡ್ ಮೆಡಲಿಸ್ಟ್ ಅವರು. ನಾನು ಅವಾಗ ಚೆನ್ನಾಗಿ ಆಡ್ತಿದ್ದ ಕ್ಲಬ್ಬಿಂದ ನನಗೆ ITI ಫ್ಯಾಕ್ಟ್ರಿಗೆ ನನಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತೊಗೊತಾರೆ. ತಿಂಗಳು 1.5 ಸಾವಿರ ಕೊಡ್ತಿದ್ರು ಅವಾಗ. ITI ಟೆಲಿಫೋನ್ ಫ್ಯಾಕ್ಟ್ರಿಗೆ ನನಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ನಾನು ITI ಟೀಮ್ಗೆ ಆಡಬೇಕು. ಆ ಟೀಮ್ಗೆ ಆಡಬೇಕಾದ್ರೆ ನನಗೆ ಇವರು ಒಂದು ನರಿಕೊಂಬುನಲ್ಲಿ ಎದುರಾಳಿ ತಂಡವಾಗಿ ಸಿಗುತ್ತೆ. ಆ ಎದುರಾಳಿ ತಂಡ ಸಿಗ್ದಾಗ ನಾವು ನೋಡಿದ ತಕ್ಷಣ ಸ್ವಲ್ಪ ಏನಪ್ಪ ಈ ಥರ ಟೀಮ್ ಎಲ್ಲ ಇದೆ ಅಂತಂದರೆ ಅಂತ ದೊಡ್ಡ ರಾಷ್ಟ್ರೀಯ ತಂಡ ಅದು. ಆಗ ನಾನು ಅವ್ರ ಜೊತೆ ಮ್ಯಾಚ್ ಆಡ್ತೀವಿ ಮೇಡಮ್. ಮ್ಯಾಚ್ ಆಡಿದಾಗ ನನ್ನ ಪರ್ಫಾರ್ಮೆನ್ಸ್ ಅವ್ರಿಗೆ ಕೇವಲ 1 ಅಂಕದಿಂದ ನಾವು ಸೋತಿರ್ತೀವಿ. ಆದರೆ ಪ್ರತಿ ಮ್ಯಾಚಲ್ಲಿ 40 ಮಿನಿಟ್ಸ್ ಇರ್ತದೆ. ಆ 40 ಮಿನಿಟ್ಸಲ್ಲೂ ಪ್ರತಿ ರೈಡಲ್ಲೂ ನಾನು ಬಿಟ್ಟರೆ ಆ ಕಡೆ ಒಂಥರ ಕಾಂಪಿಟೇಷನ್ ಆಗ್ತದೆ. ಪ್ರತಿ ಒಂದೊಂದೇ ಪಾಯಿಂಟಲ್ಲಿ ಅಂದಾಗ ಒಂದು ಮ್ಯಾಚು ಕೂಡ ಅಟ್ರಾಕ್ಷನ್ ಇರ್ತದೆ. ಅದು ಬಲಿಷ್ಠ ತಂಡ, ನಮ್ಮದು ಬಲಾಡಿಯರು ಬೇರೆ, ನಾವು ಫಿಸಿಕಲ್ ಅಷ್ಟಿಲ್ಲ. ಆದರೂ ಕೂಡ ನನ್ನ ಪರ್ಫಾರ್ಮೆನ್ಸ್ ಅವ್ರಿಗೆ ಕಾನ್ಫಿಡೆನ್ಷಿಯಲ್ ಅವ್ರಿಗೆ ಎದುರಿಸಿ ನಾನು ಒಬ್ಬನೇ ಪಾಯಿಂಟ್ ತರೋದಾಗಲಿ ಕ್ಯಾಚ್ ಹೊಡೆದೆಲ್ಲ ಮಾಡಿದಾಗ ನಾನು ಆಲ್ರೌಂಡರ್ ಅವಾಗ ಮಾಡ್ತಿದ್ದಾಗ ಆ ಕ್ಷಣದಲ್ಲಿ ಅವ್ರು ನೋಡಿರ್ತಾರೆ ನನ್ನ ಪರ್ಫಾರ್ಮೆನ್ಸ್. ಆಗ ನನ್ನನ್ನು ಅವತಾರ್ ಸಿಂಗ್ ಅಂತ ಒಬ್ಬರು, ಗಮ್ದೂರ್ ಸಿಂಗ್ ಅಂತ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಅವರು, ಗಮ್ದೂರ್ ಸಿಂಗ್, ಬರ್ತೀರಾ ಈ ಥರ ಅಪಾಯಿಂಟ್ಮೆಂಟ್ ಚಾನ್ಸಸ್ ಇದೆ ಅಂತ ಅಂದಾಗ ಆಗ ನನಗೆ ಸೈನ್ಯದಲ್ಲಿ ನನಗೆ ಸೇನೆ IAS ಅಂತಾನೆ ಗೊತ್ತಿಲ್ಲ. ಆವಾಗ ನನಗೆ ಗೊತ್ತಾಗ್ತದೆ, ಇದು ಭಾರತೀಯ ಸೇನೆ ಟೀಮ್ ಇದೆ. ನನಗೆ ಯಾವಾಗಲೂ ನಾವು ಭಾರತೀಯ ಸೇನೆ ಟೀಮ್ ಜೊತೆ ಆಡಿದ್ದು. ನನಗೆ ಆ ರೀತಿ ಒಂದು ಅವಕಾಶ ಭಾರತೀಯ ಸೇನೆಗೆ ಸೇರ್ಕೊಳ್ಳೋದಕ್ಕೆ ನಾನು ಪುಣ್ಯ ಮಾಡಿದೆ ಅನ್ಸುತ್ತೆ. ನನಗೆ ಒಂದು ಅವಕಾಶನ ಕ್ರೀಡೆ ನನಗೆ ತಗೊಂಡೋಗಿ ಸೇನೆಯಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನ ಆ ಸಮಯದಲ್ಲಿ ಅವರೇ ಕರೆದಿ ನನಗೆ. ಅದರಲ್ಲಿ ಇನ್ನೊಂದು ಮುಖ್ಯವಾದ ಏನಂತಂದ್ರೆ, ಇವತ್ತಿನೆಲ್ಲ ಯುವ ಜನತೆಗೆ ಇದನ್ನ ಗಮನ ಹರಿಸ್ಬೇಕು. ಯಾಕೆಂದ್ರೆ ಎಷ್ಟೋ ಅವಕಾಶಗಳಿವೆ, ಆರ್ಮಿಗೆ ಆಗಲಿ, ನೇವಿಗಾಗಲಿ, ಏರ್ಫೋರ್ಸ್ಗೆ ಸೇರ್ಕೊಳ್ಳೋದಕ್ಕೆ ಸುಮಾರು ದಾರಿಗಳಿವೆ. ಅದರಲ್ಲಿ ಇದೊಂದು ನನ್ನ ದಾರಿನೂ ಕೂಡ ಎಲ್ರಿಗೂ ಗೊತ್ತಾದರೆ ಕೆಲವ್ರಿಗೆ ತುಂಬಾ ಅವಕಾಶಗಳಿವೆ. ಬಹುತೇಕವಾಗಿ ಸೈನ್ಯಕ್ಕೆ ಸೇರ್ಬೇಕಾದ್ರೆ ಈ ಹಿಂದೆ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದವರೆಲ್ಲರೂ ಹೇಳಿದ್ದು ಅಂದ್ರೆ ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆ ಬಹಳ ಕಠಿಣವಾಗಿರುತ್ತೆ. ಅದನ್ನ ತೆಗೆದುಕೊಂಡು ಮೊದಲೇ ಪಾಸ್ ಮಾಡಬೇಕು. ಆನಂತರ ದೈಹಿಕ ಪರೀಕ್ಷೆ ಇರುತ್ತೆ, ಅದು ಇನ್ನೂ ಕಠಿಣವಾದದ್ದು, ಅದರಲ್ಲೂ ಪಾಸ್ ಮಾಡಬೇಕು. ಹೀಗೆ ಒಟ್ಟು 5 ಪರೀಕ್ಷೆಗಳನ್ನ ಎದುರಿಸಿ ಅದು ಎಲ್ಲದರಲ್ಲೂ ಪಾಸ್ ಆದ್ರೆ ಮಾತ್ರ ಸೇರೋದು ಬಹಳ ಕಷ್ಟ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ ನಿಮ್ಮ ವಿಷಯದಲ್ಲಿ ಹೇಗೆ ಅಂದ್ರೆ ಅವಕಾಶನೇ ನಿಮ್ಮ ಹತ್ರ ಬಂತು, ನೀವು ಆ ಅವಕಾಶದ ಹತ್ರ ಹೋಗ್ಲಿಲ್ಲ. ಇದು ಬಹಳ ವಿಶೇಷವಾಗಿತ್ತು. ಅದನ್ನೇ ನನ್ನ ಪುಣ್ಯ ಅಂತ ಹೇಳಿದೆ. ಯಾಕೆಂದ್ರೆ ಕ್ರೀಡಾ ಸಾಧನೆ ಮಾಡಿದಂಥವ್ರಿಗೆ ಅಂತಾನೆ ಭಾರತೀಯ 3 ಸೇನೆಯಲ್ಲಿ, ನೇವಿ, ಏರ್ಫೋರ್ಸ್,
ಆರ್ಮಿನಲ್ಲಿ 3 ಇದರಲ್ಲೂ ಇದೆ. ಸರ್ವಿಸಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ ಅಂತಾನೆ ಒಂದು ಡೆಲ್ಲಿನಲ್ಲಿದೆ. ಅದನ್ನೆಲ್ಲ ಅವರೇ ನೋಡ್ಕೊಳ್ಳೋದು, ರಿಕ್ರೂಟ್ಮೆಂಟ್ ಇಂದ ಹಿಡಿದು ಪ್ರತಿಯೊಂದು. ಬಟ್ ನನ್ಗೆ ಅಂತ ಅಂದ್ರೆ ನಂದು ಹಿಸ್ಟರಿ ಅನ್ಸುತ್ತೆ, ನಂದೇ ಒಂದು ಇತಿಹಾಸ. ಯಾಕೆಂದ್ರೆ ಭಾರತೀಯ ಸೇನೆಯಲ್ಲೇನೆ ಮೊಟ್ಟ ಮೊದಲ ಕ್ರೀಡಾಪಟು ಕಬಡ್ಡಿನಲ್ಲಿ ನಾನು ಡೈರೆಕ್ಟ್ ಹವಾಲ್ದಾರ್ ಅವಕಾಶ, ನನ್ನ ಬಯಸದೆ ಬಂದ ಭಾಗ್ಯ. ನೀವು ನೇರವಾಗಿ ಹವಾಲ್ದಾರ್ ಆಗಿ ಸೇವಿಸೋದು ಬಯಸದೆ ಬಂದ ಭಾಗ್ಯ. ನನ್ನ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ ಅಥವಾ ನಾನು ಶ್ರಮ ಪಟ್ಟಿದ್ದು ಇವೆರಡು ಸೇರಿ ನನಗೆ ಸಿಕ್ಕಿರ್ಬೋದು ಅನ್ಕೊಂಡಿದೀನಿ. ಯಾಕೆಂತಂದ್ರೆ 16 ವರ್ಷ ಆದ್ಮೇಲೆನೆ ಈ ಹವಾಲ್ದಾರ್ ಸಿಗೋದು. ಹವಾಲ್ದಾರ್ ಸಿಗೋ ವರ್ಷಕ್ಕೆ ಎಲ್ಲ ಎಷ್ಟೋ ಜನ ಮ್ಯಾಕ್ಸಿಮಮ್ ರಿಟೈರ್ಡ್ ಆಗಿ ಬಂದ್ಬಿಡ್ತಾರೆ ವಾಪಸ್. ಅಂತ ಒಂದು ಉನ್ನತ ಸ್ಥಾನವನ್ನ ನಾನು ಪಡ್ಕೊಂಡೆ. ಆ ಸಮಯದಲ್ಲಿ ನಾನು ಮೆರಿಟೋರಿಯಸ್ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಆಗಿರೋದ್ರಿಂದ, ನಂದು ಪರ್ಫಾರ್ಮೆನ್ಸ್ ಕೂಡ ರನ್ನಿಂಗ್ ಇದ್ದಿದ್ದರಿಂದ ನನ್ಗೆ ಆ ಅವಕಾಶ ಸಿಕ್ತು. ಮೊದಲನೇದಾಗಿ ನಾರ್ಮಲ್ ಆಗಿ ಒಬ್ಬ ಸಿಪಾಯಿ ಆಗ್ಬೇಕು ಅಂತಂದ್ರೆ ಅದೇ ಇಷ್ಟ ಕಠಿಣವಾದ ಪರಿಶ್ರಮ ಮಾಡಬೇಕು, 1 ವರ್ಷ ಅದನ್ನ ಫಿಸಿಕಲ್ ಟ್ರೈನಿಂಗ್ ಮಾಡಿ, ಇವತ್ತಿನ ದಿನದಲ್ಲಿ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಬೇಕು, ಅದೆಲ್ಲ ಮಾಡಿ ಎಕ್ಸಾಮ್ ಪಾಸ್ ಆಗಬೇಕು, ಫಿಸಿಕಲ್ ಪಾಸ್ ಆಗಬೇಕು, ಮೆಡಿಕಲ್ ಪಾಸ್ ಆಗಬೇಕು. ಬಟ್ ನನ್ನ ಇದರಲ್ಲಿ ಡೈರೆಕ್ಟ್ ಹವಾಲ್ದಾರ್ ಆದಾಗ ನನ್ಗೆ ಓನ್ಲಿ ಒಂದು ಅರ್ಜಿ ಫಿಲ್ಅಪ್ ಮಾಡಿಸಿದ್ರು ಅಷ್ಟೇ. ಮೆಡಿಕಲ್ ಚೆಕ್ ಮಾಡಿಸಿದ್ರು. ಫಿಸಿಕಲ್ ನಾನು ಕಬಡ್ಡಿ ಪ್ಲೇಯರ್ ಆದಾಗಿಂದ ಫಿಸಿಕಲ್ ಏನು ಸಮಸ್ಯೆ ಇರಲಿಲ್ಲ, ಫಿಸಿಕಲ್ ಎಲ್ಲ ಕರೆಕ್ಟ್ ಆಗಿದ್ದೆ. ಇದ್ರಲ್ಲಿ ಏನಂದ್ರೆ ನ್ಯಾಷನಲ್ಸ್ ಆಡಿದ್ರೆ ಏನಂದ್ರೆ ನಮ್ಗೆ ಎಲ್ಲದರಲ್ಲೂ 2% ಎಕ್ಸ್ಕ್ಯೂಸ್ ಇರ್ತದೆ. ನಿಮ್ಗೆ ಹೈಟ್ ಇರ್ಬೋದು, ವೆಯ್ಟ್ ಇರ್ಬೋದು, 2 ಸೆಂಟಿಮೀಟರ್ ಕಮ್ಮಿ ಇರ್ತದೆ, 2 kg ಸಹ ಕಮ್ಮಿ ಇರ್ತದೆ. ಮಾರ್ಕ್ಸ್ಗೂ ಕೂಡ ಕನ್ಸೆಷನ್ ನಮ್ಗೆ ಕೊಡ್ತಾರೆ. ಅದರಿಂದ ನಮ್ಗೆ ಕ್ರೀಡೆಗಿಂದನೇ ಸೇರ್ಕೊಳ್ಳೋದಕ್ಕೆ ನಮ್ಗೆ ಒಳ್ಳೆ ಅವಕಾಶ ಕೊಡ್ತಾರೆ. ಹೀಗೆ ಅವತಾರ್ ಸಿಂಗ್ ಅವರು ಮತ್ತೆ ಇನ್ನೊಬ್ಬ ಸಿಂಗ್ ಅವರಿಬ್ರು ನಿಮ್ಮನ್ನ ಕರೆದ್ರಲ್ಲ, ಅವಾಗ ಒಂದ್ಸತಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿರಲ್ಲ, ಸೇರ್ಬೇಕಾ ಅಥವಾ ಬೇಡ್ವಾ. ಮತ್ತೆ ಸೈನ್ಯ ಅಂತ ಬೇರೆ ಹೇಳ್ತಾ ಇದ್ದಾರೆ. ಸೈನ್ಯ ಅಂದ್ರೆ ಬಹುತೇಕವಾಗಿ ಯುದ್ಧ ಅಂತಲೇ ಅಂದ್ಕೊಳ್ಳೋದು ಎಲ್ಲರೂ. ಈ ತರಾನು ಇರದೆ ಸೈನ್ಯದಲ್ಲಿ ಅನ್ನೋದು ಗೊತ್ತೇ ಇರಲ್ಲ. ಆದ್ರೆ ಅವಕಾಶ ನಿಮ್ ಹತ್ರನೇ ಬಂತಲ್ಲ, ಅದನ್ನ ಹೇಗೆ ಉಪಯೋಗಿಸ್ಕೊಂಡ್ರಿ? ಹೇಗೆ ಅಲ್ಲಿ ಹೋಗಿ ಸೇರ್ಲಿಕ್ಕಾಯ್ತು ನಿಮ್ಗೆ? ನಾನು ಎಂಟ್ರಿ ಆಗ್ತೀನಿ. ನಾನು ಆಕ್ಚುಲಿ ನನ್ನ ಜೊತೆಗೆ ಇನ್ನೂ 2 ಬರ್ತಾರೆ. ಅವ್ರು ಸೆಲೆಕ್ಟ್ ಆಗಲ್ಲ, ನಾನು ಸೆಲೆಕ್ಟ್ ಆಗ್ತೀನಿ. ನಾನು ಎಂಟ್ರಿ ಆಗ್ತಿದ್ದಂಗೆ ಹೊಸ ಅನುಭವ. ಆರ್ಮಿ ಕ್ಯಾಂಪಸ್ ನೋಡೇ ಇರಲ್ಲ ನಾನು. ಯಾವ ಊರಲ್ಲಿ ಅದು? ಬೆಂಗಳೂರಿನಲ್ಲಿ ನಮ್ಮ ಹಳೆ ಏರ್ಪೋರ್ಟ್ ರೋಡ್ ಇದೆ, ದೊಂಬ್ಳೂರ್ ಹತ್ರ AAC ಸೆಂಟರ್ ಅಂತ. ನಾವು ಒಳಗಡೆ ಹೋದ ತಕ್ಷಣನೇ ಅದು ಎನ್ವಿರಾನ್ಮೆಂಟ್ ಬೇರೆ ತರ. ಅಲ್ಲಿ ಒಳಗಡೆ ಹೋಗ್ತಿದ್ರಿಂದ ನಮ್ಗೆಲ್ಲ ಇದು ಟ್ಯಾಂಕರ್ಗಳೆಲ್ಲ ನಿಲ್ಸಿರ್ತಾರೆ. ಇವೆಲ್ಲ ನೋಡಿದ ತಕ್ಷಣ ಏನೋ ಒಂಥರ ಮನ್ಸಲ್ಲಿ ಅದು ಹೇಳ್ಕೊಳಕ್ಕಾಗಲ್ಲ. ಆ ಒಳಗಡೆ ಒಂದು ಭಾವನೆ ಏನೋ ಒಂಥರ ಜುಮ್ ಅಂತದೆ. ಫಸ್ಟ್ ಟೈಮ್ ನೋಡಿದಾಗ ಆ ಯೂನಿಫಾರ್ಮ್ ಇರ್ಬೋದು, ಅಲ್ಲಿ ಒಡನಾಟ ಇರ್ಬೋದು, ಅಲ್ಲಿ ಆಫೀಸರ್ ಹತ್ರ ಹೋಗಿ ಭಯ. ಹೋಗಿ ಅವ್ರು ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಹೊಡಿತಾರೆ, ನಮ್ಮನ್ನು ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಬಟ್ ನಮ್ಗೆ ಭಯ. ಇನ್ನೊಂದು ಸಮಸ್ಯೆ ಏನಂದ್ರೆ, ನನ್ನ ದೊಡ್ಡ ಸಮಸ್ಯೆ ಅಂದ್ರೆ ಕನ್ನಡ ಬಿಟ್ರೆ ಬೇರೆ ಯಾವ ಹಂಗೆ ಗೊತ್ತಿಲ್ಲ. ಅವ್ರಿಗೆ ಪಾಪ ಕನ್ನಡ ಅವ್ರಿಗೆ ಅರ್ಥ ಆಗಲ್ಲ. ಇವ್ರಿಗೆ ನನ್ನ ಜೊತೆ ಕರ್ಕೊಂಡೋಗಿ ಅಲ್ಲಿ ಯಾರು ಕನ್ನಡ ಸರ್ವ್ ಮಾಡ್ತಾರೆ ಅವ್ರನ್ನ ಕರೆದ್ರು. ಇವ್ನು ಏನ್ ಹೇಳ್ತಾನೆ ಕೇಳಿಸ್ಕೋ, ಅವ್ನ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅಲ್ಲಿ ಅಂತ. ಬಟ್ ಅಂದ್ರೆ ಅವ್ರು ಕಣ್ಣು ಮುಂದೆ ನೋಡ್ಬಿಟ್ಟಿದ್ರು ನನ್ನ ಪರ್ಫಾರ್ಮೆನ್ಸ್, ತುಂಬಾ ಇಷ್ಟಪಟ್ಬಿಟ್ಟಿದ್ರು ನನ್ನ ಗೇಮ್ನ. ಆಗ ಅವರು ಇಲ್ಲ ನನ್ಗೆ ಡೈರೆಕ್ಟ್ ಹವಾಲ್ದಾರ್ ಕೊಡ್ಬೇಕು ಇವ್ರಿಗೆ ಅನ್ಬಿಟ್ಟು, ಆ ಸಮಯದಲ್ಲಿ ನಾನು ನೋಡಕ್ ಮಾತ್ರ ಫಿಸಿಕಲ್ ಇಷ್ಟೇ ಇದ್ದಿದ್ದು. ಇವತ್ತೇನಿದ್ದೀನಿ ಅವಾಗ್ಲೂ ಅಷ್ಟೇ ಇದ್ದಿತ್ತು. ಫಿಸಿಕಲ್ ನೋಡಿದ ತಕ್ಷಣ ಇವ್ರಿಗೆ ಡೌಟ್, ಏನ್ ಇಷ್ಟು ಫಿಸಿಕಲ್ ಅಲ್ಲಿ ಈ ತರ ಪರ್ಫಾರ್ಮೆನ್ಸ್ ಹೆಂಗೆ ಅಂತ ಕೊಡ್ಬೇಕಂತ ಬೇರೆ ಬೇರೆ ಕೋಚಸ್ ಇರ್ತಾರಲ್ಲ, ಅವ್ರಿಗೆಲ್ಲ ಅನುಮಾನ ಇರ್ತದೆ. ಬಟ್ ಇವ್ರು ನೋಡಿದ್ರಲ್ಲ, ಇವರಿಬ್ರು ಕೋಚು ಸ್ಟ್ರಾಂಗ್ ಆಗಿದ್ರು ನೋಡಿ ಇದೆಲ್ಲ ಅಂತ. ಅದಾದ್ಮೇಲೆ ಅಪ್ಲಿಕೇಶನ್ ಫಾರ್ವರ್ಡ್ ಮಾಡ್ತಾರೆ ಅಷ್ಟೇನೆ. ಒಂದು ಟ್ರಯಲ್ ಇರ್ತಾರೆ ಅಲ್ಲಿ ಆರ್ಮಿನಲ್ಲೇ, ಒಂದು ಟ್ರಯಲ್ ಇಡ್ತಾರೆ ಬೆಂಗಳೂರಲ್ಲಿ. ಆ ಟ್ರಯಲ್ ಇಟ್ಟಾಗ ನನಗೆ ಒಬ್ರು ಒಂದು ಕ್ಯಾಚ್ ಹೊಡಿಲ್ಲ. ಇವರು ಎಲ್ಲ ಇದ್ರ, ಎಲ್ಲರೂ ಇರ್ತಾರೆ. ಸೆಲೆಕ್ಷನ್ ಅದೇನೆ, ಆಯ್ಕೆ ಟ್ರಯಲ್ಸ್ ಅಲ್ಲಿ ಇವರು ಗಮ್ದೂರ್ ಸಿಂಗ್ ಅವರು ಅಂದ್ಬಿಟ್ಟು ಆಯ್ಕೆ ಆಫೀಸರ್ ಇರ್ತಾರೆ. ಆ ಆಫೀಸರ್ ಬಂದು ಕುತ್ಕೊಂತಾರೆ. ಆಮೇಲೆ ಅದೇ ಸಮಯದಲ್ಲಿ ಅಲ್ಲಿ ಇಂಟರ್ ಸರ್ವಿಸಸ್ ಕ್ಯಾಂಪ್ ನಡೀತಾ ಇರ್ತದೆ. ಅಂದ್ರೆ ದೊಡ್ಡ ದೊಡ್ಡ ಇಡೀ ಇಂಡಿಯಾದಲ್ಲಿ ಯಾರ್ಯಾರು ಇರ್ತಾರೆ ಪ್ಲೇಯರ್ಸ್ ಎಲ್ಲ ಬಂದು ಅಲ್ಲಿ ಕ್ಯಾಂಪ್ ನಡಿಬೇಕಾದ್ರೆ ಅವ್ರ ಜೊತೆಗೆ ನನ್ನ ಟ್ರಯಲ್ಸ್ ಆಗುತ್ತೆ, ಆಯ್ಕೆ ಟ್ರಯಲ್ಸ್. ಅವಾಗ ನನ್ಗೆ ಒಬ್ರು ಕೂಡ ಒಂದು ಕ್ಯಾಚ್ ಹೊಡಿಯಲ್ಲ. ಅಂದ್ರೆ ಒಬ್ರು ಎದುರಿಸೋದು 7 ಜನ ಇರ್ತಾರೆ, ನಾನು ಒಬ್ಬರೇ ಹೋಗ್ಬೇಕು. ಕಬಡ್ಡಿನೇ ಹಾಗೆ 7 ಜನದಲ್ಲಿ ಹೋಗಿ ಪಾಯಿಂಟ್ ತರ್ತಾನಲ್ಲ ಅದು ಅಂತ. ಕರ್ನಾಟಕದ ಆ ರೀತಿ ಟ್ರಯಲ್ಸ್ ಇಟ್ಟಾಗ ಅವ್ರ ಮುಂದೆ ಎಲ್ಲ ನೋಡ್ತಾರಲ್ಲ, ಅವಾಗ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ನನ್ನ ಗೇಮ್. ಆಗ ಯಾರು ಕೂಡ ಏನು ಮಾತಾಡದೆ ನಾನು ಅರ್ಜಿ ಫಿಲ್ ಮಾಡಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಮೆಡಿಕಲ್ ಮಾಡ್ಬೇಕಲ್ಲಿ, ಮೆಡಿಕಲ್ ಟೈಮ್ ಎಲ್ಲ ಈಸಿಯಾಗಿ ಮಾಡ್ಕೊಡ್ತಾರೆ, ಫಿಸಿಕಲ್ ಮಾಡ್ತಾರೆ. ಆರ್ಮಿ ಹೆಡ್ ಕ್ವಾರ್ಟರ್ ಹೋಗುತ್ತದು, ಇಲ್ಲಿಂದ ಆಗಲ್ಲ. ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಸ್ಯಾಂಕ್ಷನ್ ಆಗಿ ಬರುತ್ತೆ. ಆ ಡೆಲ್ಲಿಗೆ ಸ್ಯಾಂಕ್ಷನ್ ಆಗಿ ಡೆಲ್ಲಿಂದ ಬಂದು ಆವಾಗ ನಾನು ಜೂನ್ ಜುಲೈಲಿ ಹೋಗಿರ್ತೀನಿ 97 ನನಗೆ 1 year ಪ್ರೊಸೀಜರ್ ಆಗಿ 98 ಅಕ್ಟೋಬರ್ ನಾನು ಜಾಯ್ನ್ ಆಗ್ತೀನಿ. ಅಪಾಯಿಂಟ್ಮೆಂಟ್ ಬರುತ್ತೆ, ಜಾಯ್ನೇ ಆಗ್ತೀನಿ.
ಸೇರ್ಕೊಂತೀನಿ. ಎಲ್ಲಿ ಸೇರ್ಕೊಂಡಿದ್ದೆ? ಇಲ್ಲೇ ಬ್ಯಾಂಗ್ಳೂರು AC ಸೆಂಟರ್ ಸೇರ್ಕೊಂತೀನಿ. ಒಂದು ಶಾರ್ಟ್ಸ್ ಕೊಡ್ತಾರೆ, ಒಂದು ಮಿಕ್ಕರ್ ಕೊಡ್ತಾರೆ. ನಮ್ಗೆ ಆ ಫಿಸಿಕಲ್ ಮಾಡ್ತೀನಿ. ಮಾಡ್ಬೇಕಾದ್ರೆ ಒಂದು ಏನಂತ ಅಂದ್ರೆ ಅಲ್ಲೂ ಒಬ್ರು ಆಫೀಸರ್ ಬರ್ತಾರೆ, ಕೇರಳದವರೊಬ್ರು. ನನಗೆ ಫಿಸಿಕಲ್ಲು ಟ್ರೈನಿಂಗ್ ನನಗೆ ಏನೂ ಅನ್ಸಲಿಲ್ಲ. ಅಲ್ಲೂ ಕೂಡ ಆ ಟ್ರೈನಿಂಗ್ ಸಮಯದಲ್ಲಿ ನನಗೆ ತುಂಬಾ ಎಫೆಕ್ಟ್ ಅಂದ್ರೆ, ರಿಕ್ರೂಟ್ಮೆಂಟ್ ಆದಿರೋರೆಲ್ಲ ಜನರಲ್ ಆಗಿ ಇವರೆಲ್ಲ ಮಾಡ್ಬಿಡ್ತಾರೆ. ಡೈಲಿ ಅವ್ರದ್ದೇನಂದ್ರೆ ಅದೇ ಕೆಲಸ, ಬೆಳಗ್ಗೆ 3:30-4 ಗಂಟೆಗೆ ಎದ್ದೇಳೋದು. ನಮ್ಮಲ್ಲಿ ನೀಟ್ನೆಸ್ ಮಾಡಬೇಕು, ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು. ಬ್ಯಾರಕ್ಗಳು ಕೊಡ್ತಾರೆ, ಬ್ಯಾರಕ್ ಕ್ಲೀನ್ ಮಾಡ್ಕೊಬೇಕು, ಏರಿಯಾ ಕ್ಲೀನ್ ಮಾಡ್ಕೊಬೇಕು, ಗ್ರೌಂಡ್ ಕ್ಲೀನ್ ಮಾಡ್ಕೊಬೇಕು, ಎಲ್ಲ ನಾವೇ ಮಾಡ್ಕೊಬೇಕು. ಅದರಿಂದ ಏನಾಗ್ತದೆ, ನೀವು ಅಂದ್ರೆ ನಿಮ್ ಜೊತೆ ಬೇರೆ ಸೈನಿಕರು ಇರ್ತಾರೆ. ನಾವು 58 ಜನ ಟ್ರೈನಿಸ್ ಇರ್ತೀವಿ. ಟ್ರೈನಿಸೇ ಮಾಡಬೇಕು. ಬೆಟಾಲಿಯನ್ ನಿಮ್ಮದ್ರ ಜೊತೆಗೆ ಬೇರೆಯವರ ಬ್ಯಾರಕ್ಗಳನ್ನು ಕ್ಲೀನ್ ಮಾಡಬೇಕು. ಎಲ್ಲದು ಟೋಟಲ್ ಸೆಂಟರ್ನ ಮಾಡಬೇಕು. 1 TB ಬೆಟಾಲಿಯನ್ ಇರುತ್ತೆ ಮೇಡಮ್. ಬೆಟಾಲಿಯನ್ ಅಲ್ಲಿ ಒಂದೊಂದು ಬೆಟಾಲ್ 1 TB, 2 TB, 3 TB, 4 TB 4 ಬೆಟಾಲಿಯನ್ಗಳಿರ್ತವೆ. ಅದರಲ್ಲಿ ನಾನು ಫಸ್ಟ್ ಬಂದು ನಂದು 4 TB ಬೆಟಾಲಿಯನ್. ಅದರಲ್ಲಿ ಕಂಪ್ನಿಗಳಿರ್ತವೆ. 526 ಅಂತ ನಂದು ನಂಬರ್ ಕಂಪನಿನ ಹೆಸರು 526 ಕಂಪ್ನಿ ಅಂತ. ಅದ್ರಲ್ಲಿ ನಾವೊಂದು 40-50 ಜನ ಇರ್ತೀವಿ. ಅದರಲ್ಲಿ ನಮ್ಗೇನಂದ್ರೆ ನೈಟ್ ಡ್ಯೂಟಿನೂ ಆಗ್ತಾರೆ. ನೈಟ್ ಡ್ಯೂಟಿನೂ ಮಾಡಬೇಕು. 2 hours ಚೇಂಜ್ ಆಗ್ತಾ ಇರ್ತದೆ. ಗಾರ್ಡ್ ಡ್ಯೂಟಿ ಫಸ್ಟ್, ಅದೇ ಟ್ರೈನಿಂಗ್ ಅಲ್ಲಿ ನಮ್ಗೆ ಗಾರ್ಡ್ ಡ್ಯೂಟಿ. ಸೆಂಟರ್ ಅಲ್ಲಿ ಎಲ್ಲೆಲ್ಲಿ ಡ್ಯೂಟಿ ಕೊಡ್ತಾರೋ, ಬ್ಯಾರಕ್ ಕೊಡ್ತಾರ, ಆಫೀಸ್ ಕೊಡ್ತಾರ, ಗೇಟ್ ಕೊಡ್ತಾರ, ಎಲ್ಲಿ ಕೊಡ್ತಾರ, ಎಲ್ಲಿ ಅಂದ್ರೆ ನಮ್ದು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆ ಟ್ರೈನಿಂಗ್ ಅಲ್ಲಿ 6 ತಿಂಗಳು ನಂದು ಟ್ರೈನಿಂಗ್ ಇತ್ತು. 6 ತಿಂಗಳು ಟ್ರೈನಿಂಗ್ ಅಲ್ಲಿ 526 ನನ್ನ ಕಂಪನಿ ನೇಮು. ಆಗ ನಾನು ಇವ್ರದಾದ್ರೆ ರೆಗ್ಯುಲರ್ ಆಗಿ ಇದು ಮಾಡ್ಬಿಡ್ತಾರೆ. ಯಾರು ರಿಕ್ರೂಟ್ಸ್ ಏನಿರ್ತದೆ ಅವ್ರಿಗೆ ಕ್ಲೀನ್ ಮಾಡ್ಕೊಂತಾರೆ. ನಾ ಎದ್ಬಿಟ್ಟು ನಾನು ಕ್ಲೀನ್ ಮಾಡ್ಬಿಟ್ಟು, ನಂದು ಅಡಿಷನಲ್ ಕೆಲಸ ಏನಂತಂದ್ರೆ ನಾನು 5:30ಗೆ ಗ್ರೌಂಡ್ಗೆ ಹೋಗ್ಬೇಕು. ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆಗಿರೋದ್ರಿಂದ ನಾನು ಪ್ರತಿದಿನ ಗ್ರೌಂಡ್ಗೆ ಹೋಗ್ಲೇಬೇಕು. ಗ್ರೌಂಡ್ ಹೋಗಿ ಪ್ರಾಕ್ಟೀಸ್ ಮಾಡ್ಲೇಬೇಕು. ಅವ್ರ ಜೊತೆ ಫಿಸಿಕಲ್ ಎಷ್ಟು ಅವ್ರು ವರ್ಕೌಟ್ ಮಾಡ್ತಾರೆ, ಎಷ್ಟು ರನ್ನಿಂಗ್ ಮಾಡ್ತಾರೆ ಅಷ್ಟು ರನ್ನಿಂಗ್ ಮಾಡ್ಬೇಕು. ಅವ್ರ ಜೊತೆ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಪ್ರಾಕ್ಟೀಸ್ ಮಾಡ್ಬೇಕು. ಅದಾದ ಮುಗಿಸ್ಕೊಂಡು ನಾನು ತಿರ್ಗಾ ಟ್ರೈನಿಂಗ್ ಮಾಡ್ಬೇಕು. ಅಲ್ಲಿ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ತರಬೇತಿ? 6 ತಿಂಗಳು ಬೇಸಿಕ್ ಇತ್ತು, 6 ತಿಂಗಳು ಟೆಕ್ನಿಕಲ್, 1 ವರ್ಷ ನನಗೆ ಟ್ರೈನಿಂಗ್ ಇತ್ತು. ಬೇರೆ ಬೇರೆ ರೆಜಿಮೆಂಟ್ಗಳಲ್ಲಿ 2 ವರ್ಷ ಇರುತ್ತೆ, 2.5 ವರ್ಷ ಇರುತ್ತೆ. ನಮ್ಮ ರೆಜಿಮೆಂಟ್ ಅಲ್ಲಿ 6 ತಿಂಗಳು ಬೇಸಿಕ್ ಇರುತ್ತೆ, 6 ತಿಂಗಳು ಇದಿರುತ್ತೆ. 1 ವರ್ಷ ನೀವು ಇಲ್ಲಿ ಬೆಂಗಳೂರಲ್ಲೇ ಟ್ರೈನಿಂಗ್ ಮಾಡ್ಕೊಂಡಿದ್ದೆ. ಆ ಟ್ರೈನಿಂಗ್ ಅಲ್ಲಿ ತುಂಬಾ ಕಲಿತೆ, ತುಂಬಾ ದೃಢ ಮಾನಸಿಕವಾಗಿ ಇದೆ. ಜೊತೆ ಟ್ರೈನಿಂಗ್ ಅಲ್ಲಿ ಭಾಷೆಗಳನ್ನು ಸಹ ಕಲಿತೆ. ಬರೀ ಕನ್ನಡ ಒಂದು ಗೊತ್ತಿದ್ರು, 1 ವರ್ಷದಲ್ಲಿ ನಿಮ್ಗೆ ಬೇರೆ ಬೇರೆ ಭಾಷೆಗಳು ಬಂತು. ಒಡನಾಟ ತಮಿಳ್ನಾಡಿದ್ದಾಗ ತಮಿಳ್ನಾಡು ಜೊತೆ ಅವ್ರದ್ದು ತಮಿಳು ಕಲಿತೆ, ತೆಲುಗು ಕಲಿತೆ, ಹಿಂದಿ ಕಲಿತೆ. ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು. ಅದಕ್ಕೆ ನಾನು ಯುವ ಜನತೆ ಏನ್ ಹೇಳ್ತಿರ್ತೀನಿ, ನಾವು ಆರ್ಮಿ, ನೇವಿ ಈ ತರ ಭಾರತೀಯ ಸೇನೆ ಸೇರ್ಕೊಂಡ್ರೆ ಭವಿಷ್ಯ ರೂಪಿಸ್ಕೊಳ್ಳುವಂತ ಅವಕಾಶಗಳು ಅಲ್ಲಿದೆ. ಕೇವಲ 1 ವರ್ಷದ ಟ್ರೈನಿಂಗ್ ಆಯ್ತಲ್ಲ ನಿಮ್ಗೆ, ಅವಾಗ ನೀವು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ತಿದ್ರಿ, ನಿಮ್ಮ ಆಟ ಕಬಡ್ಡಿ ಏನಿದೆ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ರಿ, ಬೇರೆಯವ್ರ ಜೊತೆಗೆ ಆಡ್ತಿದ್ರಿ, ಬೇರೆಯವ್ರಿಗೆ ಹೇಳ್ಕೊಡೋದು ಇರ್ತಿತ್ತ ನಿಮ್ಗೆ? ಇಲ್ಲ, ಅಲ್ಲಿ ನಾನೊಬ್ಬ ಕ್ರೀಡಾಪಟುವಾಗಿ ಆಯ್ಕೆ ಆಗಿರೋದ್ರಿಂದ ಆಡ್ಲೇಬೇಕು, ಪರ್ಫಾರ್ಮ್ ನಾವು. ಯಾಕೆಂದ್ರೆ ಬೇರೆ ಬೇರೆ ಇಂಟರ್ ಸರ್ವಿಸಸ್ ಅನ್ನೋದು ಭಾಗ ಇರ್ತಿತ್ತು. ಇಂಟರ್ ಸೆಂಟರ್ಗಳಂದ್ರೆ ಇವಾಗ ನಾವು ASC ಅಂದ್ರೆ MEG, AOC, EME ಈ ರೀತಿ ಅನೇಕ ಸೆಂಟರ್ಗಳಿದ್ದಾವೆ. ಅವ್ರ ಜೊತೆಗೆ ಆರ್ಮಿ ಚಾಂಪಿಯನ್ಶಿಪ್ ಅಂತ ಒಂದು ಚಾಂಪಿಯನ್ಶಿಪ್ ಆಗೋದು ಪ್ರತಿ ವರ್ಷ ಆಗೋದು. ಆ ಚಾಂಪಿಯನ್ಶಿಪ್ ಅಲ್ಲಿ ನಾವು ಗೆಲ್ಲೇಬೇಕು. ಅದಕ್ಕೋಸ್ಕರ ನಮ್ಮನ್ನು ತಗೊಂಡಿದ್ದು. ಆ ಗೆಲ್ಲಬೇಕಂತ ಆಡ್ಬೇಕು ಅಂದ್ರೆ ಎಫೆಕ್ಟ್ ಹಾಕ್ಲೇಬೇಕು. ಅದಕ್ಕೆ ಆದ ನಾವು ಡೆಡಿಕೇಟ್ ಮಾಡಿ ತುಂಬಾ ನಾವು ಪರ್ಫಾರ್ಮೆನ್ಸ್ ತೋರಿಸಲೇಬೇಕಾಗ್ತದೆ. 1 ವರ್ಷ ನಿಮ್ದು ಟ್ರೈನಿಂಗ್ ಆಯ್ತು. ಉಳಿದಂತೆ ಸೈನಿಕರಾದ್ರೆ ಅವರು ಬಾರ್ಡರ್ ಅಲ್ಲೆಲ್ಲೋ ಕೆಲಸಕ್ಕೆ ಹೋಗ್ತಾರೆ, ಅಥವಾ ಪೀಸ್ ಟೈಮ್ ಆದ್ರೆ ಇನ್ನೆಲ್ಲೋ ಕೆಲವು ಭಾಗಗಳಿರ್ತವೆ, ಅಲ್ಲಿ ಅವ್ರನ್ನ ಕೆಲ್ಸಕ್ಕೆ ಹಾಕ್ತಾರೆ. ನಿಮಗೆ ಯಾವ ರೀತಿ ಆಗುತ್ತೆ ರಿಕ್ರೂಟ್ಮೆಂಟ್ ಆಗಿ ನಿಮ್ ಟ್ರೈನಿಂಗ್ ಆದ್ಮೇಲೆ? ಅದೊಂದು ಟ್ರೈನಿಂಗ್ ಒಂದು ಹೇಳ್ಬಿಡ್ತೀನಿ. ಟ್ರೈನಿಂಗ್ ಅಲ್ಲಿ ನಾನೊಂದು ಟೈಮಿಂಗ್ ಬೆಳಿಗ್ಗೆ ಎದ್ಸ್ತಾರೆ, 6 ಗಂಟೆಗೆ ಹೋಗ್ಬೇಕು. 6 ಗಂಟೆಯಿಂದ 9 ಗಂಟೆವರೆಗೂ ಪ್ರಾಕ್ಟೀಸ್ ಬರುತ್ತೆ. ತಿರ್ಗಾ ನಾನು 10 ಗಂಟೆಗೆ ನಾನು ಕ್ಲಾಸಸ್ಗೆ ಹೋಗ್ಬೇಕು. ಕ್ಲಾಸಸ್ಗೆ ಹೋದ್ರೆ ನನ್ನ ಸಬಾರ್ಡಿನೇಟ್ ಏನು ನಮ್ಮ ಟ್ರೈನರ್ಸ್ ಇರ್ತಾರೆ ಅವ್ರ ಜೊತೆ ನಾನು ಕಾಂಪೀಟ್ ಮಾಡಬೇಕು. ಫೈರಿಂಗ್ ಆಗಲಿ ಮತ್ತೆ ಇನ್ನೊಂದಾಗಲಿ. ಆದರೆ ತುಂಬಾ ಕಷ್ಟ ಅನುಭವಿಸಿದ್ದೀನಿ. ಯಾಕೆಂದ್ರೆ ನಿದ್ದೆ ಇರ್ತಿರ್ಲಿಲ್ಲ ಮೇಡಮ್, ನಿದ್ದೆನೇ ಮಾಡೋಕ್ಕಾಗ್ತಿಲ್ಲ. 10 ನಿಮಿಷ ಮುಂಚೆ ಏನಾರು ಬೆಳಿಗ್ಗೆ ಏನಾರು ಅಲ್ಲಿ ಹೋಗ್ಬಿಟ್ರೆ ಆ ಹುಲ್ ಮೇಲೆ ಹಂಗೆ ಮಲ್ಕೊಂಡ್ಬಿಡ್ತಿದೆ. ಅಂದ್ರೆ ಹೆವಿ ಬಾಡಿ ರೆಸ್ಟ್ಲೆಸ್. ಅಲ್ಲಿ ಪ್ರಾಕ್ಟೀಸ್ ಮಾಡು, ಇಲ್ಲಿ ಟ್ರೈನಿಂಗ್, ಅಲ್ಲಿ ಪ್ರಾಕ್ಟೀಸ್ ಮಾಡು, ಇಲ್ಲಿ ಟ್ರೈನಿಂಗ್. ಥಿಯರಿ ಕ್ಲಾಸ್ಗಳು ಇರ್ತದೆ, ಮಾಡ್ಲೇಬೇಕು. ಮಾಡ್ಕೊಂಡ್ರೆ ಪಾಸ್ ಆಗೋದು. ಈ ರೀತಿ ಟ್ರೈನಿಂಗ್ ಅಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದೀನಿ. ಆ ಒಂದು 2 ಕೆಲಸಗಳು ಮಾಡ್ಕೊಂಡು ಮಾಡಿದೀನಿ. ಅದ್ರಲ್ಲಿ ಏನಂದ್ರೆ ಅವ್ರಿಗೆಲ್ಲ ಒಂದೇ ಕೆಲಸ ಇರ್ತದೆ, ನನಗೆ ಡಬಲ್ ಕೆಲಸ. ಅಂದ್ರೆ ಪ್ರಮೋಷನ್ ಬೇರೆ, ಯಾರೇನ್ ಹೇಳಿದ್ರು ಏನಿನ್ನ ಡೈರೆಕ್ಟ್ ಯಾವ್ದಾರು, ಅದೊಂದು ನನಗೆ ಇದಾಗ್ಬಿಟ್ಟಿತ್ತು ರೂಢಿ. ಡೈರೆಕ್ಟ್ ಅಲ್ಲಿಂದ ನಿಮ್ಗೆ 1 ವರ್ಷದ ತರಬೇತಿ ನಂತರ
ಸೈನ್ಯದಲ್ಲಿ ಹೇಗಾಗುತ್ತೆ ಅಂದ್ರೆ ಅವರಿಗೆ ಪಾಸಿಂಗ್ ಪೀರಿಯಡ್ ಅಂತ passing ಇರುತ್ತೆ. period, ಹೌದು. ನಿಮ್ಮ ವಿಷಯದಲ್ಲಿ ಹೇಗಿರುತ್ತೆ ಅದು? ಸೇಮ್ ಪಾಸಿಂಗ್ ಪೀರಿಯಡ್ ಸೇಮ್. ಅದಾದ್ಮೇಲೆ ನನಗೆ ಅಧಿಕೃತವಾಗಿ ನನಗೆ ಪಾಸಿಂಗ್ ಪೀರಿಯಡ್ ಎಲ್ಲ ಎಲ್ಲರೂ ಒಟ್ಟಿಗೆ ಆಗುತ್ತೆ. ಒಟ್ಟಿಗೆ ಆದ್ಮೇಲೆ ಅವ್ರಿಗೆಲ್ಲರಿಗೂ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿಗೆ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೆ ಇರ್ತದೆ. ಸುಮಾರು ಅಲ್ಲಿ 200-250 ಜನ ಇರ್ತೀವಿ. ಬಟ್ ಒಂದು ಕಂಪ್ನಿ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೆ ಇದೆ. ಅದಕ್ಕೊಬ್ರು ಆಫೀಸರ್ ಸ್ಪೋರ್ಟ್ಸ್ ಆಫೀಸರ್ ಇದ್ದಾರೆ, ಅದಕ್ಕೆ ಸ್ಪೋರ್ಟ್ಸ್ JCOs ಇರ್ತಾರೆ, ಸ್ಪೋರ್ಟ್ಸ್ ಹವಲ್ದಾರ್ ಇರ್ತಾರೆ. ಎಲ್ಲರೂ ಕೂಡ ಅಲ್ಲಿ ಒಂದು 250 ಜನ ಸ್ಟ್ರೆಂತ್ ಇರ್ತಾರೆ ಮೇಡಮ್. ಈಗ ಬೆಂಗಳೂರಲ್ಲೂ ಇದೆಯಾ? ಬೆಂಗಳೂರಲ್ಲಿ ಏನಂತಂದ್ರೆ ಅಲ್ಲಿ ಬರೀ ಕಬಡ್ಡಿ ಅಂತಲ್ಲ, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್, ಟೆಕ್ವೆಂಡೋ, ಬೇರೆ ಬೇರೆ ಕ್ರೀಡೆಗಳು, ಬೇರೆ ಎಲ್ಲಾ ತರದ ಕ್ರೀಡೆ, ವೇಟ್ ಲಿಫ್ಟಿಂಗು, ಬಾಡಿ ಬಿಲ್ಡಿಂಗು, ಕ್ರಿಕೆಟ್, ಪ್ರತಿಯೊಂದು ಟೀಮ್. ನಾನು ಅದನ್ನ ಎಲ್ಲರಿಗೂ ಹಾಗೆ ನಿಮ್ ತರ ಆಟ ಆಡೋರು ಬೇರೆ ಬೇರೆ ಭಾಗಗಳಿಂದ ಬಂದಿರ್ತಾರೆ. ಇಡೀ ರಾಷ್ಟ್ರದಿಂದ ಆಯ್ಕೆಯಾಗಿ ಬಂದಿರ್ತಾರೆ. ಆಮೇಲೆ ನಮ್ಗೆ ಎವರಿ ಇಯರ್ ಏನಾಗ್ತದೆ ಅಂದ್ರೆ ಅಪಾಯಿಂಟ್ಮೆಂಟ್ ಅಂದ್ರೆ ಸೆಂಟರ್ ನಲ್ಲಿ UHQ ಕೋಟದಲ್ಲಿ ಸೆಲೆಕ್ಷನ್ ಇಡ್ತಾರೆ, ರಿಕ್ರೂಟ್ಮೆಂಟ್. ಅಂದ್ರೆ ಅವ್ರ ಫಾದರ್ ಏನಾದ್ರು ಜಾಬ್ ಅಲ್ಲಿ ಇದ್ರೆ ಅವ್ರ ಮಕ್ಕಳಿಗೆ, ಆಮೇಲೆ ಮೆರಿಟೋ ಸ್ಪೋರ್ಟ್ಸ್ ಮೆನ್ಗೆ ಅಂತಾನೆ ಎವರಿ ಇಯರ್ ಸೆಲೆಕ್ಷನ್ ಇರುತ್ತೆ. ಆ ಸೆಲೆಕ್ಷನ್ ನಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಅವರು ಬರ್ತಾರೆ, ಅದಕ್ಕೆ ಅಂತಾನೆ ಸ್ಪೋರ್ಟ್ಸ್ ಇರ್ತದೆ. ಅದರಲ್ಲೂ ಕೂಡ ಅವಕಾಶಗಳು ಸಿಗುತ್ತೆ. ಆಮೇಲೆ ಈ ಹೊರಗಡೆ BR ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಸಪರೇಟ್ ಆಗಿ ಸೆಲೆಕ್ಷನ್ಗಳು ನಡೀತವೆ. ಆರ್ಮಿ ಸೆಲೆಕ್ಷನ್ ನಡೀತಾನೆ ಇರ್ತದೆ. ಅಲ್ಲೂ ಕೂಡ ಸರ್ಟಿಫಿಕೇಟ್ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ನಾವು ಅದರಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ ಅಟೆಂಡ್ ಮಾಡಬೇಕಾಗ್ತದೆ. ಮೆರಿಟೋರಿಯಸ್ ಇದ್ರೆ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಅಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಗುತ್ತೆ. ಅವರು ಎಲ್ಲಿ ಟೀಮ್ಸ್ ಇದೆ ಅಲ್ಲಿ ಆ ಟೀಮ್ಸ್ಗೆ ಕಳಿಸ್ತಾರೆ. ಈಗ ನಿಮ್ಗೆ ಬೆಂಗಳೂರಲ್ಲಿ ಕೆಲಸ ಆಯ್ತು, ಅವಾಗ ತರಬೇತಿನೂ ಇಲ್ಲೇ ಆಯ್ತು, ನಂತರ ಅಪಾಯಿಂಟ್ಮೆಂಟು ನಿಮ್ಗೆ ಇಲ್ಲೇ ಸ್ಪೋರ್ಟ್ಸ್ ಕಂಪನಿಯಲ್ಲೇ ಆಯ್ತು. ಹಾಗೆ ಬೇರೆ ಬೇರೆ ಕಂಪನಿಗಳಿಗೂ ಹೋಗ್ತಾರ ಇಲ್ಲಿ ತರಬೇತಿ ಪಡೆದವರು, ಇಲ್ಲಿ ಕರ್ನಾಟಕದ ಹೊರಗೆ? ಇದನ್ನ ಸ್ಪೋರ್ಟ್ಸ್ ಕಬಡ್ಡಿ ಅಂತ ಒಂದ್ಸರಿ ಆದ್ಮೇಲೆ ನಾವು ಎಲ್ಲಿ ಆರ್ಮಿ ಚಾಂಪಿಯನ್ಶಿಪ್ ಬರುತ್ತೆ ಅಲ್ಲಿ ಹೋಗಿ 6 ತಿಂಗಳು ಇರ್ತೀವಿ. 6 ತಿಂಗಳು. ಉದಾಹರಣೆಗೆ ನಾನು ಹೈದರಾಬಾದ್ ಅಲ್ಲಿ ಒಂದು 3-4-5 ವರ್ಷ ಇದೆ. ಪ್ರತಿ ವರ್ಷ ಅಲ್ಲೇನೆ 6 ತಿಂಗಳು ಅಲ್ಲೇ ಕ್ಯಾಂಪ್ ಇರೋದು. ಹೈದರಾಬಾದ್, ಸಿಕಂದ್ರಾಬಾದ್ AOC ಸೆಂಟರ್ ಅಲ್ಲಿ. ತದನಂತರ ಜಬಲ್ಪುರ್ ಮಧ್ಯಪ್ರದೇಶ, ಅಲ್ಲಿ 2 ವರ್ಷ ಇದ್ದೆ. ಬಿಹಾರಲ್ಲಿ 3 ವರ್ಷ ಇದ್ದೆ. ಡೆಲ್ಲಿನಲ್ಲಿ 2 ವರ್ಷ ಇದ್ದೆ. ಎಲ್ಲೆಲ್ಲಿ ಸ್ಪೋರ್ಟ್ಸ್ ನಡೀತದೆ ಅಲ್ಲಲ್ಲಿ ನಾವು ಇರಬೇಕಾಗ್ತದೆ. MRC ಊಟಿನಲ್ಲಿದ್ದೆ 2 ವರ್ಷ. ಹೀಗೆ ಪ್ರತಿಯೊಂದು ಇಡೀ ಇಂಡಿಯಾ ಅಂತನೂ ಹೋಗ್ಲೇಬೇಕಾಗ್ತದೆ, ಮಾಡ್ಲೇಬೇಕಾಗ್ತದೆ. ಸುಬೇದಾರ್ ಶಿವಣ್ಣ NK ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್. ಜೈ ಹಿಂದ್ ಮ್ಯಾಮ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ NK ಶಿವಣ್ಣ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ S ಕದಂ. ನಿರ್ಮಾಣ ನಂದನ್ ಕುಮಾರ್ LO. ಸಂಕಲನ ಧನರಾಜ್ SB. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.